ತಂದು ಚಲೋ ಡ್ರೆಸ್ ಹಾಕ್ಕೊಂಡು ಜಾತ್ರೆಗೆ ಹೊಂಟಿದ್ದ. ಚಲೋ ಡ್ರೆಸ್ ಹಾಕ್ಕೊಂಡು ಜಾತ್ರೆಗೆ ಹೋಗ್ಬೇಕಾದ್ರೆ ಮಕ್ಕಳು ಕೇಳ್ತಾವೆ ಏನಂತ, ಎಲ್ಲಿ ಹೊಂಟಿ ಅಂತೇಳಿ. ಎಲ್ಲಿ ಹೊಂಟಿ ಅಂತ ಕೇಳಿದ ಕೂಡಲೇ ಮನೆಯಾಗಿದ್ದವ್ರು ಏನಂತಾರೆ, ಎಲ್ಲಿ ಹೊಂಟಿ ಅಂತ ಬಾಯಿ ಹಾಕ್ಬೇಡ ಅಂತ ಹೇಳಿಲ್ಲ, ನಿನ್ಗೆ ಅಡ್ಡ ಬಾಯಿ ಹಾಕ್ಬೇಡ ಅಂತ ಹೇಳಿಲ್ಲ. ಕೆಲವು ಮಂದಿ ಏನಂತಾರೆ, ಅಡ್ಡ ಬಾಯಿ ಹಾಕಿದೆ ಅಂತಂದ್ರೆ ನಾವು ಹೋಗೋ ಕೆಲಸ ಆಗೋದಿಲ್ಲ ಅಂತ ತಿಳ್ಕೊಂಡಿರ್ತಾರೆ ಅವ್ರವ್ರು. ನೋಡು, ಮನ್ಯಾಗ ಮಗ ಎಲ್ಲಿ ಹೊಂಟಿ ಅಂತ ಸೌಜನ್ಯದಿಂದ ಕೇಳಿದ್ರೆ ಮಗಗೆ ಹೊಡೆದು ಬಂದ ನೀವು, ಅಡ್ಡ ಬಾಯಿ ಹಾಕ್ಬೇಡ ಅಂತ ತಿಳ್ಕೊಂಡು. ನಾ ಕೇಳ್ತೀನಿ ನಿಮಗೆ, ಮನೆಯಾಗಿದ್ದ ಮಗ ಎಲ್ಲಿ ಹೊಂಟಿ ಅಂತ ಕೇಳಿದ್ರೆ ಅಡ್ಡ ಬಾಯಿ ಹಾಕ್ಬೇಡ, ನಾ ಹೋಗುವಂಥ ಟೈಮ್ದಾಗ ಅಡ್ಡ ಬರಬೇಡ ಅಂತ ತಿಳ್ಕೊಂಡು ಅವ್ನು ಹೊಡೆದು ಬಂದಿಯಲ್ಲ. ಬಸ್ ಸ್ಟ್ಯಾಂಡ್ನಾಗ ಬಂದು ಕುತ್ಕೊಂಡು ಕಂಡಕ್ಟರ್ ಮುಂದೆ ಬಂದು ಕೂಡಲೇ ಅವ್ನ ಕೈಯ ರೊಕ್ಕ ಕೊಟ್ಟು ಇಂತಲ್ಲೇ ಹೊಂಟಿನಂತ ಯಾಕೆ ಹೇಳ್ತಿ ಮತ್ತಿಲ್ಲೇ? ತಿಳಿದಿದ್ದಿಲ್ಲ ಹೇಳೋದು. ಅವ್ ಕೇಳಿಯಲ್ಲಿ ನಿನ್ನು ಅಲ್ಲಿ ರೊಕ್ಕ ಕೊಟ್ಟು ಹೇಳ್ತಾನೆ, ಇಲ್ಲ ನಾನು ಹಿಂಗೆ ಹೊಂಟಿನಿ, ಇಲ್ಲಿ ಒಂದು ಟಿಕೆಟ್ ಕೊಡ್ರಿ ಅಂತ. ಮತ್ತೆ ಇಲ್ಲಿ ಆಟ ಹೇಳಿ ಬಂದಿದ್ರು, ಇಲ್ಲೇನಕ್ಕಿತ್ತು? ಕೆಲವು ಮಂದಿ ಹಂಗೆ ನಿಜವಾದ ಅಡ್ಡ ಕೆಲವು ಮಂದಿ ಬೆಕ್ಕ ಗಿಕ್ಕ ಬಂದ್ರೆ ನಮ್ಮ ಅಡ್ಡ ಬೆಕ್ಕ ಬಂತ್ರಿ, ನಾವಿನ್ನೇನು ಕೆಲಸ ಆಗೋದಿಲ್ಲ ಬಿಡ್ರಿ. ಅವ್ರವ್ರೇ ತಿಳ್ಕೊಂಡಾರೆ ಏನೇನು ತಿಳಿ. ಅದು ನಮ್ಮಂಗೆ ಒಂದು ಪ್ರಾಣಿ ಅನ್ನೋದು ಯಾರೇ ತಿಳ್ಕೊಂಡು ಮತ್ತೆ ಅಡ್ಡ ಬಂದ್ರೆ ಕೆಲಸ ಆಗೋದಿಲ್ಲ ಅಂದ್ರೆ ಮತ್ತೆ ಮನೆಯಾಗ ಇಟ್ಕೊಂಡು ಯಾಕೆ ಜೀವನ ಮಾಡಬೇಕು? ಯಾಕೆ ಮನೆಯಾಗ ಇಟ್ಕೋಬೇಕಪ್ಪ ಅದನ್ನು? ನೋಡ್ರಿ, ಕದ್ದು ಕುಡಿಯುವ ಬೆಕ್ಕನ್ನು ಒಳಗಿಟ್ಟುಕೊಂಡು ಪೂಜಿಸಿದವರು ನಾವೆಲ್ಲ, ದುಡಿದು ತಿನ್ನುವ ನಾಯಿಯನ್ನು ಹೊರಗಿಟ್ಟವರು ನಾವೆಲ್ಲ. ಯಾವುದು ದುಡಿದು ತಿಂತದ? ನಾಯಿ ಅಷ್ಟು ಪ್ರಾಮಾಣಿಕತೆ ಬಹುತೇಕ ಯಾರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಬ್ಯಾಂಕಿಗೆ ನಾಯಿ ಚಿತ್ರನ ಇಟ್ಟಾರೆ. ಯಾವ ಬ್ಯಾಂಕ್ ಹೇಳ್ರದು? ಸಿಂಡಿಕೇಟ್ ಬ್ಯಾಂಕಿಗೆ ಯಾವ ಚಿತ್ರ ಇಟ್ಟಾರಮ್ಮ? ನಾಯಿ ಚಿತ್ರನ ಇಟ್ಟ. ನಾಯಿ ಚಿತ್ರನ ಯಾಕೆ ಇಟ್ಟಾರ ಅಂತ ಪ್ರಶ್ನೆ ಮಾಡ್ರಿ ನೀವು. ನಾಯಿ ಅಷ್ಟು ನಿಯತ್ತಿನ ಪ್ರಾಣಿ ಮತ್ತೊಂದಿಲ್ಲ ಅಂತ. ಮನುಷ್ಯಾಗ ನೀವು ಯಾವಾಗಾರ ನೋಡ್ರಿ, ಯಾವಾಗ ನೋಡಿದ್ರು 4 ಚಲ ಕೆಲಸ ಮಾಡಿಕೊಟ್ಟವ್ರು ನಮ್ಮ ಪರವಾಗಿ ಅದಾರ್ರಿ ಅವರು ಅಂತ ವಿಚಾರ ಮಾಡುತ್ತಾ. ಆ 5ರೊಳಗೆ ಒಂದೇನಾದ್ರು ಕೆಲಸ ಅವನಂಗೆ ಮಾಡಿಕೊಡ್ಲಿಲ್ಲ ಅಂದ್ರೆ ಅಂಥ ಮನುಷ್ಯನೇ ಇಲ್ರಿ ನಮ್ಮೂರಾಗ. ಅವೇನ್ರಿ ಅದಕ್ಕೆ ಕೆಲ್ಸಕ್ಕೆ ಬರ್ತಾನ್ರಿ? ಹಿಂಗೆ ಅನ್ನೋರು ನಾವು ಯಾವ ಹೊತ್ತಿನಾಗ ಯಾರ ಬಗ್ಗೆ ಏನಂತೀವಿ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಆದ್ರೆ ಒಂದು ತಲೆಯಾಗಿ ಇಟ್ಕೊಡ್ರಿ, ಸಿಂಡಿಕೇಟ್ ಬ್ಯಾಂಕಿಗೆ ನಾಯಿ ಚಿತ್ರ ಯಾಕೆ ಇಟ್ಟಾರಂದ್ರೆ, ಒಬ್ಬ ಶ್ರೀಮಂತರ ಮನೆಗೆ ಹೊರದೇಶಕ್ಕೆ ಹೋಗೋದು ಬಂತವ್ನು. ಹೊರದೇಶಕ್ಕೆ ಹೋಗೋದು ಬಂದಾಗ ಅವನ ಮನೆಯಾಗ ಇದ್ದದ್ದು ಒಂದು ಆಳ ಮಗ, ಒಂದು ನಾಯಿ. ಇಷ್ಟ ಇತ್ತು ಅವನ ಹತ್ರ, ಒಂದು ಆಳ ಒಂದು ನಾಯಿ. ಅವ್ರನ್ನ ಕುಡಿಸಿ ಮನಿ ಚಾವಿ ಅವ್ರ ಕೈಯಾಗ ಕೊಟ್ಟು ಹೋದ್ರೆ ಇಟ್ಟು ದಿವಸ ನಾ ಯಾರನ್ನ ಹಚ್ಕೊಂಡಿಲ್ಲ, ಇವ್ರಿಬ್ಬರನ್ನ ಬಿಟ್ರೆ ಅಂತ ತಿಳ್ಕೊಂಡು ಅವ ಏನು ಮಾಡಿದ, ನಾಯಿನೂ ಕರೆದ ಈ ಕಡೆ ಮನುಷ್ಯನೂ ಕರೆದ. ಅವ ಅಂದ, ಚಾವಿ ತಗೊಳಪ್ಪ, ನನಗಂಕರು ಯಾರು ಈ ಊರಾಗಿಲ್ಲ, ನಾನು 1 ತಿಂಗಳು ಹೊರದೇಶಕ್ಕೆ ಹೋಗ್ಬೇಕಾಗೈತಿ, ಎಲ್ಲ ಸಂಪತ್ತು ಮನೆಯೊಳಗೆ ಐತಿ, ನನಗೆ ಅತ್ಯಂತ ಪ್ರೀತಿಯಿಂದ ಸಾಕಿರುವಂಥ ನಾಯಿ, ನಾನು ಅತಿ ಪ್ರೀತಿಯಿಂದ ಇಟ್ಕೊಂಡಿರುವಂಥ ನೀನು, ಇದನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ, ಹಾಗಾಗಿ ನಿನ್ನ ಕೈಯಾಗ ಕೊಡ್ತೀನಿ, ನೀನು ಇಲ್ಲೇ ಇದೆ ಅಂತ ಇಬ್ಬರಿಗೆ ಹೇಳಿದವ. ಆಯ್ತು ರೀ ಸಾವ್ಕಾರ, ನೀವು ಬರೋ ಮಟ್ಟ ನಾ ಏನು ಅಗದಿ ಚಂದ ಇದನ್ನ ಇಟ್ಕೊಂಡು ಜೋಪಾನ ಮಾಡ್ತೀನಿ ಅಂತ ಹೇಳಿದ. ನಾಯೇನು ಬಾಲ ಆಡಿಸ್ತು, ಎಲ್ಲ ಆಯಿತು. ಅವ ಇಬ್ಬರ ಮೇಲೆ ವಿಶ್ವಾಸ ಇಟ್ಟು ಹೊರದೇಶಕ್ಕೆ ಹೋಗಿದ್ದು ಸುದ್ದಿ ಊರಾಗ ಗೊತ್ತಾಯ್ತು. ಕಳ್ಳ ಬಂದೊಬ್ಬ ರಾತ್ರಿ, ಕಳ್ಳ ಬಂದು ಕೇಳಿದ, ಅಲ್ಲೋ ಎಷ್ಟು ವರ್ಷ ಆತು ನೀ ಮಾಲಕನ ಮನ್ಯಾಗ ಜೀತ ದುಡಿಯಾಕತ್ತು? ಭಾಳ ವರ್ಷ ಆಗೈತೆ ರೀ. ಎಷ್ಟು ಕೊಡ್ತಾನೆ ಪಗಾರನ? ನನಗೇನು ಭಾಳ ಅಂದ್ರೆ ವರ್ಷಕ್ಕೊಂದು 50,000 ರೂಪಾಯಿದೊಳಗನ ಕೊಡ್ತಾನೆ ರೀ, ಅಷ್ಟಕ್ಕೆ ನಾ ಇಲ್ಲಿ ದುಡಿಯಾಕತ್ತೀನಿ ಅಂದ. ಅವ ಅಂದ, ವರ್ಷಕ್ಕೆ 50,000 ರೂಪಾಯಿ ರೊಕ್ಕದಂಗೆ ವರ್ಷಾನುಗಟ್ಲೆ ದುಡಿಯಾಕತ್ತೀಯಲ್ಲ, ನಾನು ಹೇಳಿದ ಒಂದು ಸಣ್ಣ ಕೆಲಸ ಮಾಡಿದರೆ 1 ತಾಸಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದವ. ಯಾರಿಗಿರೋ ಮನುಷ್ಯರಿಗೆ ಒಮ್ಮಕ್ಳು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಆಗತ್ತಕತ್ತಿಲ್ರಿ. ಅವ ಅಂದ, ಅಂಥ ಕೆಲಸ ನಾ ಏನು ಮಾಡ್ಬೇಕು? ಏನಿಲ್ಲ, ಹೆಂಗಾದ್ರೂ ನಿಮ್ಮ ಮಾಲಕ್ ಊರು ಬಿಟ್ಟು ಹೋಗ್ಯಾನ, ಅವ ನಿನ್ನ ಕೈಯ ಚಾವಿ ಕೊಟ್ಟು ಹೋಗ್ಯಾನ, ನಿಮ್ಮ ಮಾಲಕ್ ಸಂಪತ್ತು ಎಲ್ಲಿ ಇಟ್ಟಾನ, ಇಷ್ಟ ತೋರಿಸ್ಬಿಟ್ರೆ ಸಾಕು 1 ಲಕ್ಷ ಕೊಡ್ತೀನಿ ನಿನಗೆ ಅಂದವ. ಅವ ಅಂದ, ವಿಚಾರ ಮಾಡಲೇ ಇಲ್ಲ ಅವ. 1 ಲಕ್ಷ ರೂಪಾಯಿ ಅನ್ನೋಗ್ಲೇ ಮನುಷ್ಯನ ಮನಸ್ಸು ಕರಗೇ ಬಿಡುತ್ತದು. ಹೌದು ರೀ, ನಾನೆಲ್ಲ ಏನೋ ಒಪ್ಕೊಂಡಿನಿ, ಬಟ್ ಕಳ್ಳತನ ಮಾಡಿದವರು ಮತ್ತೆ ನಾಳೆ ಕೇಸ್ ಗೀಸ್ ಆಗ್ತದಲ್ಲ, ಅದಕ್ಕೆ ಯಾಕೆ ವಿಚಾರ ಮಾಡ್ತೀನಿ? ನಾ ಯಾವುದು ಗುರುತಿರ್ಲಾರ್ದಂಗೆ ನಿನ್ನ ಮೇಲೆ ಬರಲಾರ್ದಂಗೆ ನಿನ್ನ 2 ಏಟು ಹೊಡೆದು ರೊಕ್ಕ ತೊಗೊಂಡೋಕ್ಕಿವಿ ನಾವು, ನಿನಗೆ 1 ಲಕ್ಷ ರೂಪಾಯಿ ಬರ್ತೈತಿಲ್ಲ. ಅವಾಗ ಅವ ಅಂದ, ನಾನೇನೋ ಒಪ್ಕೊಂಡಿನಿ, ಇನ್ನೊಂದು ನಾಯಿ ಐತಲ್ರಿ ಅಂದವ. ಅವಾಗ ಅವ್ರು ಇದ್ರಂತ ಕಳ್ರು, ನಿನ್ನಂಥ ಮನುಷ್ಯನ ಒಪ್ಪಿಸಿವಿ, ಆ ನಾಯಿ ಒಪ್ಸಕ್ಕಾಗದಲ್ಲ ನಮಗಂದ್ರೆ ಅವರು. ಹಾಗಾದ್ರೆ ಬರ್ರಿ ನೀವು ರಾತ್ರಿ ಅಂದವ. ಹಗಲಿ ಬಂದ್ರೆ ಗೊತ್ತಾಕೈತಲ್ಲ. ರಾತ್ರಿ ಬಂದ ಕೂಡಲೇ ಗೇಟ್ ಕುಲ್ಲ ಮಾಡಿದ. 2ನೇ ಗೇಟ್ನೇ ನಾಯಿ ಮುಕ್ಕೊಂಡಿತ್ತದು. ನಾಯಿ ಹಿಂಗೆ ನೋಡ್ಕೊಂತಾನೆ ಮುಕ್ಕೊಂಡಿತ್ತು. ಒಂದು ಮನುಷ್ಯನ ನೋಡ್ತಿತ್ತು, ಒಂದು ಆಳ ಮಗನ ನೋಡ್ತಿತ್ತು, ಮನುಷ್ಯನ ನೋಡ್ತಿತ್ತು, ಆಳ ಮಗನ ನೋಡ್ತಿತ್ತು. ಕಳ್ಳನ್ನೊಮ್ಮೆ ನೋಡೋದು, ಆಳ ಮಗನೊಮ್ಮೆ ನೋಡೋದು. ಇವರಿಬ್ಬರು ನೋಡ್ಕೊಂತ ಕುಂತಿತ್ತಲ್ಲ, ಏನು ಒಟ್ಟ ಮಾತಾಡ್ಲಾರ್ದಂಗೆ ಕುಂತಾಗ ನಾಯಿ ಏನು ಒಟ್ಟ ಬಾಯಿ ಮಾಡವಲ್, ಒದರವಲ್. ಹಿಂಗಾದ ಕೂಡ್ಲೇನ ಅವ ಅಂದ, ಇದಕ್ಕೆ ಬಹುತೇಕ ಒಂದು ಬಿಸ್ಕಿಟ್ ಒಗದ್ರೆ ಚಲೋ ಆಕೈತೆ ಅಂತಂದು ಒಂದು ಬಿಸ್ಕಿಟ್ ಹಿಂಗೆ ಒಗದ. ಅದಕ್ಕೆ ಬಿಸ್ಕಿಟ್ ಒಗದ ಕೂಡಲೇ ಒದರಿ ಜೋರು ಮಾಡಕತ್ತು, ಬಾಯಿ ಮಾಡಿ ಒದರ ಕತ್ತು ಕೂಡಲೇ ಮತ್ತೊಂದು ಬಿಸ್ಕಿಟ್ ಹೋಗ್ಕೊಟ್ಟ. ಚಲೋ ಗುಡ್ಡೆ ಬಿಸ್ಕಿಟ್ ತಂದಿನ ತಿನ್ನ ಅಂದ. ಅವಾಗ ನಾಯಿ ಉತ್ತರ ಹೇಳ್ತಂತ ಕಲ್ಲಿಗೆ. ಅದು ಎಲ್ಲ ಮನುಷ್ಯರ ತಲೆಗಿಟ್ಟು ಹೋಗ್ಬೇಕು. ನಾಯಿ ಏನು ಹೇಳ್ತದ ಅಂದ್ರೆ,
ನೋಡಪ್ಪ, ಬಿಸಿಗಿಟ್ಟು ಹಾಕಿದ ಕೂಡಲೇ ಓಡಿ ಬಂದು ತಿನ್ನಾಕ ನನ್ನೇನು ಮನುಷ್ಯನ ಮಾಡಿ ಏನೇನು, ನನ್ನ ನಿಯತ್ತೇನಿದ್ರು ನನ್ನ ಮಾಲಕಗೈತೆ ಹೊರತಾಗಿ ನಿನ್ನಂತ ಕಳ್ಳಗ ನನ್ನ ನಿಯತ್ತಿಲ್ಲ ಅನ್ನುವಂಥ ಮಾತನ್ನ ಯಾವ್ದು ಹೇಳ್ತದ? ನಾಯಿ ಹೇಳ್ತದ. ಅದಕ್ಕೆ ಸಿಂಡಿಕೇಟಿನ ಬ್ಯಾಂಕಿನ ಮೇಲೆ ಯಾವ್ದು ಚಿತ್ರ, ಇದನ್ನು ನೋಡ್ಯಾರ ಸಾಲ ಕಟ್ಟೋ ಮಾರಾಯ, ತಗೊಂಡು ಹೋಗಿದ್ದು ಹೊಳಿ ತಗೊಂಬಂದು ಕಟ್ಟ ಅಂತ ಅದಕ್ಕೆ ಇಟ್ಟಾರ. ನೋಡ್ರಿ ಯಾವ ಶಿಕ್ಷೆ ಇಲ್ಲ ಅಂತೀರ ನೀವು. ಹಂಗಲ್ಲ, ಅದನ್ನ ತಗೊಂಬಂದು ಇಟ್ಟಾರ. ಕಾರಣ ಇಷ್ಟ ನಾವು ವಿಚಾರ ಮಾಡ್ಕೋಬೇಕು. ಯಾವಾಗ ಅವ ಮನೆ ಬಿಟ್ಟು ಹೊರಗೆ ಹೊಂಟ ನಿಜವಾಗ ಅಡ್ಡ ಬೆಕ್ಕ ಬಂದೈತೆ ಅಂದ್ರೆ ಭಾಳ ಮಂದಿ ಅಂತಾರೆ, ಏನು ತಿಳ್ಕೊಂತಾರ, ಇಲ್ರಿ ನಮ್ದು ಬೆಕ್ಕ ಅಡ್ಡು ಬಂದ್ಬಿಟ್ಟೈತಿ, ಆ ಬೆಕ್ಕ ಅಡ್ಡು ಬಂದಿದ್ದಕ್ಕೆ ನಮ್ಗೆ ಕೆಲಸ ಆಗೋ ಇಂಥವು ಭಾಳ ಮಂದಿ ತಲೆಯಾಗ ಅದಾವ. ಆದ್ರೆ ನಾವೊಂದು ಸ್ಪಷ್ಟವಾಗಿ ಹೇಳ್ತೀನಿ ಇಲ್ಲಿ ಕುಂತವ್ರಿಗೆ, ನಿಜವಾದ ಬೆಕ್ಕ ಯಾವುದು ಅಂತಂದ್ರೆ ನೀವು ಹೊಂಟಂತ ಟೈಮ್ದೊಳಗೆ ಅಡ್ಡ ಬೆಕ್ಕಂತ ಯಾವ್ದಕ್ಕೆ ಅನ್ಬೇಕು ಅಂತಂದ್ರೆ, ಅಡ್ಡ ಬೆಕ್ಕಂದ್ರೆ ಆ ಪ್ರಾಣಿ ಐತಲ್ಲ ಅದು ಅಡ್ಡ ಬಂದು ಹೋಗೈತೆ ಅಂದ ಕೂಡ್ಲೇನ ಅಡ್ಡ ಬೆಕ್ಕನ್ನಕ್ ಹೋಗ್ಬೇಡ್ರಿ. ನಿಜವಾದ ಅಡ್ಡ ಬೆಕ್ಕ ಯಾವ್ದಂದ್ರೆ ಊರಾಗ ಒಳ್ಳೆ ಕೆಲಸ ಮಾಡೋ ಟೈಮ್ದೊಳಗೆ, ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತೀನಂತ ಹೊಂಟಂತ ಟೈಮ್ದೊಳಗೆ ಇದಕ್ಕೆ ನಂದು ತಕರಾರು ಐತಿ, ಇದನ್ನ ಮಾಡಕ್ ನಾ ಬಿಡುದಿಲ್ಲ ಅಂತ ಯಾವ ಅಡ್ಡ ಬರ್ತಾನ ಅವನ ಸಮಾಜದ ಅಡ್ಡ ಬೆಕ್ಕನ್ನಬೇಕೆ ಹೊರತಾಗಿ ಕಂಡದಕ್ಕೆಲ್ಲ ಅಡ್ಡ ಬೆಕ್ಕನ್ನಕ್ ಹೋಗ್ಬಾರ್ದು. ತಿಳಿತು? ಯಾವಾಗಾರ ಯಾರ ಬಂದು ನನ್ನ ತಕರಾರು ಐತೆ ಅಂದಾಗ ನೀವು ಹೇಳ್ರಿ, ಮೊನ್ನೆ ಹರತೆ ಮನೆ ಕೊಡೋದು ಅಜ್ಜಾರು ಹೇಳಕತ್ತಿದ್ರು, ಇವು ಅಡ್ಡ ಬೆಕ್ಕ ಬಾಳದ ಊರಾಗ ಅಂತ ಅನ್ರಿ, ಅವಳ ಹೋಗಾನ. ಮತ್ತೆ ಒಳ್ಳೆ ಕೆಲಸಕ್ಕೆ ಅಡ್ಡು ಬರೋದೆಲ್ಲ ಅಡ್ಡ ಬೆಕ್ಕಾದ್ರೆ ಮತ್ತೆ ಒಳ್ಳೆ ಕೆಲಸಕ್ಕೆ ಅಡ್ಡ ಯಾವ ಬರ್ತಾವ? ಬೆಕ್ಕ ಅಲ್ಲ ಸಮಾಜದಾಗ, ಅವಂಗ್ ಮನುಷ್ಯ ಆಗ್ತಾನೆ. ಹಾಗಾಗಿ ಯಾವಾಗ ಹೊರಗೆ ಹೊಂಟಿದ್ದ ಅವ ಬಂದ, ಅವ್ರ ಅಪ್ಪನಿಗೆ ಹೆಗಲು ಹಿಡ್ಕೊಂಡು ಆ ಹುಡುಗ ಇಲ್ಲ ನಾನು ಬರತ್ತೀನಿ ಅಂತ ಬಂದ ಜಾತ್ರೆ ಕರ್ಕೊಂಡು ಬಂದ ಕೂಡಲೇ ನಾ ಹುಡುಗ ಜೋಕಾಲಿ ನೋಡ್ತು, ಇನ್ನೂ ಜಾತ್ರೆ ತೇರು ಹೋಗೇ ಇಲ್ಲ. ಆಗ್ಲೇ ಜೋಕಾಲಿ, ಅಪ್ಪಾಜಿ ನಾ ಜೋಕಾಲಿ ಆಡ್ಬೇಕಂತೀನಿ ಅಂದ. ಜೋಕಾಲಿ ಬ್ಯಾಡ್ತಮ್ಮ ಆಮೇಲೆ ನಾನು ಇಲ್ಲ ಹಠ ಮಾಡಕತ್ತ ಹುಡುಗ, ನಾ ಜೋಕಾಲಿ ಆಡಬೇಕಂತ. ಜೋಕಾಲಿ ಆಡ್ಬೇಕು ಅಂತ ಹುಡುಗ ಹಠ ಮಾಡಕತ್ತಾಗ ಅವಾಗ ಅಂದ, ಇಲ್ಲ ಮುಂದೆ ಆಮೇಲೆ ಕೊಡಿಸ್ತೀನಿ ನಿನಗೆ. ಇಲ್ಲ ನನಗೆ ಅಲ್ಲಿ ಚಲೋ ಇವು ಕಾಣಕತ್ತಾವ, ಏನು ಇವು ಬರ್ತಾವಲ್ಲ, ಏನು ರಬ್ಬರಿನ ಏನಂತಾರ ಅವಕ್ಕೆ, ಹಾಂ ಬಲೂನ್ ಕಾಣ. ಯಾಕಂದ್ರೆ ಜಾತ್ರೆಗೆ ಏನು ಕಾಣ್ತಾವ ಹುಡುಗರಿಗೆ ಎಲ್ಲವೂ ಹುಡುಗರಿಗೆ ಏನು ಬೇಕಾಗಿರ್ತಾವ. ಜಾತ್ರೆಗೆ ಎಷ್ಟು ಅಂಗಡಿ ಇದ್ರೇನು ಹುಡುಗರ ಕಣ್ಣು ಮಿಠಾಯಿ ಅಂಗಡಿ ಮೇಲೆ ಇರ್ತಾವ, ಬೇಕಾದಷ್ಟು ಅಂಗಡಿ ಮೇಲೆ ಇರಲಿ. ತಾಯಂದ್ರ ಕಣ್ಣು ಗದಗಿನ ಪೇಟೆಗೆ ಬೇಕಾದಷ್ಟು ಅಂಗಡಿ ಇರಲಿ, ನಿಮ್ಮ ಕಣ್ಣು ಮಾತ್ರ ಸೀರೆ ಅಂಗಡಿ ಮೇಲೆ ಇರ್ತಾವ. ಹೌದು, ಮತ್ತೆ ಬೇಕಾದಂತ ಅಂಗಡಿ ಇರಲಿ, ಅವು ಕಣ್ಣು ಮಾತ್ರ ಅಲ್ಲೇ ಹೋಗ್ತಾವ. ಹಂಗ ಹುಡುಗಗೆ ಏನು ಕಾಣ್ತದ ಎಲ್ಲವೂ ಬೇಕು ಅಂತಿದ್ದ. ಯಾವಾಗ ದೋಕಾಲಿ ನೋಡಿದ ಹತ್ತಬೇಕನ್ನವ, ಇಲ್ಲ ಚಲೋ ಬಲೂನ್ ಬಂದೈತೆ ಅದನ್ನ ತಗೋಬೇಕನ್ನವ, ಚಲೋ ಅಂಗಡಿಯಾಗ ಏನೋ ಮಿಠಾಯಿ ಇತ್ತಲ್ಲ ಮಿಠಾಯಿ ಬೇಕನ್ನವ. ಹಿಂಗೆಲ್ಲ ಬೇಕಂದಾಗ ಅವರಪ್ಪ ಆಮೇಲೆ ಕೊಡಿಸ್ತೀನಿ ಅನ್ನೋ ಹುಡುಗ ಹಠ ಮಾಡಿ ಅಳತಿತ್ತು, ಅದು ಬೇಕಂತ. ಒಂದು ಸ್ವಲ್ಪ ಗದ್ದಲದೊಳಗೆ ಹುಡುಗ ಒಂದು ಕಡೆ ಆದ, ಅವರಪ್ಪ ಒಂದು ಕಡೆ ಆದ. ಹುಡುಗ ತಂದೆ ಕೈ ತಪ್ಪಿಸ್ಕೊಂಡು ಹೋಗಿಬಿಟ್ಟ. ಹುಡುಗ ತಂದೆ ಕೈ ತಪ್ಪಿಸ್ಕೊಂಡು ಹೋದ ಕೂಡ್ಲೇನ ಬ್ಯಾರೆದ್ರ ಕೈಯ ಸಿಕ್ಕೂಡ್ಲೆ ನೋಡ್ರಿ, ನಿಮ್ಮ ಹುಡುಗರು ಬ್ಯಾರೆದ್ರ ಕೈಯ ಸಿಕ್ಕರೆ ಬರೇ ಅವಕ್ಕೆ ಒಂದ ಹಠ ಏನು, ನಮ್ಮಪ್ಪ ಹೊಳಿ ಬರೋ ಮಟ್ಟ ಅಳುದು ಬೇರೆ ಏನು ಗೊತ್ತಾಗೋದಿಲ್ಲ ಅವಕ್ಕೆ. ಎಲ್ಲಿಂದ ಬಂದಿನ ಅಂತ ಕೇಳಿದ್ರೆ ಹೇಳಂಗಿಲ್ಲ, ಯಾವ್ರನಿಂದ ಅಂತ ಕೇಳಿದ್ರೆ ಹೇಳಂಗಿಲ್ಲ. ಗಾಬರಿ ಆಗ್ಬಿಟ್ಟಿರ್ತಾವ ಹುಡ್ರ. ಹೆಂಗಾರ ಮಾಡಿ ನಮ್ಮಪ್ಪ ನನ್ನ ಹತ್ರ ಬರ್ಬೇಕಂದ್ರೆ ನಾ ಅಳ್ಬೇಕು ಅಂತ ಹೇಳ್ತಿರ್ತಾವ. ಅವ ಯಾವ ಕೈಯಾಗ ಸಿಕ್ಕಿರ್ತೈತಲ್ಲ ಹುಡುಗ, ನಿಮ್ಮಪ್ಪ ಬರೋ ಮಟ್ಟ ಜೋಕಾಲಿಯಾಗ ಹತ್ತಿಸ್ತೀನಿ ತಣ್ಣೀನ ಬೇಡ ಅಂತೈತದ. ಏನ್ ಬೇಕದಕ್ಕೆ, ಏನ್ ಬೇಕಮ್ಮ? ಅವ್ರಪ್ಪ ಅಷ್ಟ ಬೇಕು. ಜೋಕಾಲಿ ಕೊಡಿಸ್ತೀನಿ ಬೇಡ, ನಿನಗೆ ಬಲೂನ್ ಕೊಡಿಸ್ತೀನಿ ಬೇಡ, ನಿನಗೆ ಚಲೋ ತಿನ್ನಾಕ ಕೊಡಿಸ್ತೀನಿ ಬೇಡ, ಏನ್ ಬೇಕು? ನಮ್ಮಪ್ಪ ಬೇಕು ಇಷ್ಟ. ಅಪ್ಪ ಕೈ ಹಿಡ್ಕೊಂಡಾಗ ಇವೆಲ್ಲವೂ ಬೇಕಾಗ್ಯಾವ. ಅಪ್ಪ ಒಂದಿಷ್ಟು ಮರಿ ಆದ ಕೂಡಲೇನ ಇವೆಲ್ಲ ಮಂದಿ ಇದ್ರು ಎಲ್ಲ ತಂದು ಕೊಡ್ತಿದ್ರು ಸಹಿತ ಇವು ಯಾವ ಬೇಡ ಹೆಂಗಂತದ. ಹಂಗ ಈ ಭೂಮಿಗೆ ತಂದು ಬಿಟ್ಟ ಪರಮಾತ್ಮ. ಆ ತಂದಿ ಅವ ಎಲ್ಲಿ ಮಟ್ಟ ಕೈ ಹಿಡ್ಕೊಂಡಿರ್ತಾನ ಅಲ್ಲಿ ಮಟ್ಟ ಹೊಲ ಮನಿ ಹೆಂಡತಿ ಮಕ್ಕಳು ರೊಕ್ಕ ಇವೆಲ್ಲ ಹೊರಗಿನ ವಸ್ತುಗಳು ಬಹಳ ಚಲೋ ಅನಿಸ್ತಾವ. ಅವನ ಕೈ ಬಿಟ್ಟು ನಾವೇನಾದ್ರೂ ಜಗತ್ನಾಗ ಹೊಂಟು ಇವೆಲ್ಲ ಕೊಡ್ತೀವಿ ಅಂದ್ರೆ ಇವು ಬೇಡ ಅಕ್ಕವ. ನಿನ್ನ ಕೈ ಹಿಡ್ಕೊಂಡಾಗ ಮಾತ್ರ ಇವೆಲ್ಲ ರುಚಿ ಅಕ್ಕವ, ಇಲ್ಲ ತಂದ್ರೆ ಯಾವ ರುಚಿ ಆಗಂಗಿಲ್ಲ ಅನ್ನುವಂಥ ಕಾರಣಕ್ಕೆ ಆಧ್ಯಾತ್ಮ ಕೇಳುವುದೇ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ. ಕೇಳಿ ಮನುಷ್ಯತ್ವ ಇಟ್ಕೊಂಡು ಬದುಕುದು ಅಷ್ಟ. ಈ ಸೃಷ್ಟಿಯ ವೈಶಿಷ್ಟ್ಯದೊಳಗೆ ಮನುಷ್ಯನ ಸೃಷ್ಟಿ ಅಂದ್ರೆ ಮಾನವ ಇತಿಹಾಸದೊಳಗೆ ಜಗತ್ತಿನ ಎಲ್ಲ ಪ್ರಾಣಿಗಳ ಇತಿಹಾಸದಲ್ಲಿ ಮಾನವನ ಶಬ್ದ ಅದು ಸೃಷ್ಟಿಯ ಕಿರೀಟ ಅಂತ ಕರೀತಾರೆ. ಸೃಷ್ಟಿಯ ಕಿರೀಟ ಯಾವುದು ಅಂತ ಕೇಳಿದ್ರೆ ಮಾನವನ ಸೃಷ್ಟಿ ಏನೈತಲ್ಲ ಇದ ಸೃಷ್ಟಿಯ ಕಿರೀಟ. ಈ ಕಿರೀಟನ ಭಯಂಕರ ಕಿರಿಕಿರಿ ಆಗಕತ್ತೈತಿ. ಬೇಕಾದ್ರೆ ನೋಡ್ರಿ ನೀವು, ಪ್ರಾಣಿಯಿಂದ ತೊಂದರೆ ಆಗಿಲ್ಲ ಯಾರಿಗೂ. ಒಂದ ಸಮೂಹದ ಪ್ರಾಣಿಗಳು, ಒಂದ ಜಾತಿ ಪ್ರಾಣಿಗಳು ಒಂದನ್ನು ಕೊಡದಾಡ್ಕೊಂಡು ಎಂದೂ ಕೂಡ ತಿಂದಿಲ್ಲ, ಎಂದೂ ಕೂಡ ಯುದ್ಧ ಮಾಡಿಲ್ಲ. ಆದರೆ ಮನುಷ್ಯರು ಎಷ್ಟಂತ ಮಾಡ್ತಾರಂತ ಮಾಡ್ರಿ ನೀವು. ಅದಕ್ಕೆ
ಇಷ್ಟೆಲ್ಲ ಸೃಷ್ಟಿಯ ಕಿರೀಟ ಅಂತ ಕರೀತಾರ. ಆದರೆ ಮನುಷ್ಯ ಹಂಗದಾನೋ ಅಂತ ಕೇಳಿದ್ರೆ ಹಂಗದಾನೋ ಇಲ್ಲ ಅನ್ನೋದಕ್ಕೆ ಭಾಳ ಮಂದಿ ಭಾಳ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಶಂಕರಾಚಾರ್ಯ ಅಂತಾರೆ, ಜಂತುನಾಂ ನರಜನ್ಮ ದುರ್ಲಭ, ಜಂತುನಾಂ ನರಜನ್ಮ ದುರ್ಲಭ ಅಂತ ತಿಳ್ಕೊಂಡು ಶಂಕರಾಚಾರ್ಯ ಕೇಳ್ತಾರೆ. ನರಜನ್ಮದಿಂದಿಹದೋಳು ಮಿಗಿಲುಂಟೆ, ನಿಜಗುಣ ಶಿವಯೋಗಿಗಳು ಕೇಳ್ತಾರೆ. ನರಜನ್ಮದಿಂದಿಹದೋಳು ಮಿಗಿಲುಂಟೆ ಅಂತ ನಿಜಗುಣ ಶಿವಯೋಗಿಗಳು ಕೇಳ್ತಾರೆ. ಜನಿಸುವ ಜನ್ಮದೋಳು ಮಾನುಷಂ, ಸೋಮೇಶ್ವರ ಶತಕದಾಗ ಅಂತಾರೆ. ಇವರಷ್ಟು ಹೇಳೋ ಅಭಿಪ್ರಾಯ ಏನು ಅಂತಂದ್ರೆ, ಮನುಷ್ಯನಾಗಿರ್ತಕ್ಕಂಥವನು ಬಹಳ ಶ್ರೇಷ್ಠ ಅದಾನ. ನರಜನ್ಮದಿಂದ ಇಹದೋಳು ಮಿಗಿಲುಂಟೆ, ಈ ಇಹದೊಳಗೆ ಈ ಭೂಮಿಯೊಳಗೆ ಮನುಷ್ಯನಕ್ಕಿಂತ ಮಿಗಿಲಾದಂಥ ವ್ಯಕ್ತಿ ಅದಾನಪ್ಪ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡ್ತಾರೆ. ಜನಿಸುವ ಜನ್ಮದೋಳು 84 ಲಕ್ಷ ಜೀವರಾಶಿಗಳು ಅದಾವಲ್ಲ, ಈ ಎಲ್ಲ ರಾಶಿಗಳಲ್ಲಿ ಬಹಳ ಉತ್ಕೃಷ್ಟವಾಗಿರುವಂತಹ ವ್ಯಕ್ತಿ ಅಂದ್ರೆ ಅದು ಮನುಷ್ಯ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಜನಿಸುವ ಜನ್ಮದೋಳು ಮಾನುಷಂ, ಎಲ್ಲ ಜನ್ಮದಕ್ಕಿಂತನೂ ಬಹಳ ವಿಶೇಷವಾಗಿರುವಂಥ ಜನ್ಮ ಅಂದ್ರೆ ಅದು ಮನುಷ್ಯ ಜನ್ಮ ಅಂತ ತಿಳ್ಕೊಂಡು. ಅದಕ್ಕೆ ಒಬ್ಬ ಬೈನಿಬಾಯಿ ಚೌಧರಿ ಅನ್ನುವಂಥ ಹೆಣ್ಮಗಳು ಮರಾಠಿ ಒಳಗೆ ಕೇಳ್ತಾಳೆ, ಅರೆ ಮಾನಸ ಮಾನಸ ಕದಿ ಹೊಸಿಲತ್ತು ಮಾನಸ ಧ್ವಜಾಪೇಕ್ಷ ಬರಾರೆ ಗೋಟಾಲತದ ಜನಾವರ ಅಂತ. ಏ ಮನುಷ್ಯ, ನೀ ಮನುಷ್ಯ ಅಂತ ತಿಳ್ಕೊಂಡು ಇಷ್ಟೆಲ್ಲ ಮಂದಿ ಹೋಳ್ಕೊಂತ ಬಂದಾರ. ಎಷ್ಟು ಮಂದಿ ಹಾಡಿ ಹೊಗಳಾರಮ್ಮ. ಮನುಷ್ಯನಿಗೆ ಕೊಟ್ಟಿರುವಂಥ ಒಂದು ದೊಡ್ಡ ವರ ಪರಮಾತ್ಮ ಅಂದ್ರೆ ಒಂದು ಚಲೋ ನಗುವಂಥದ್ದು, ಇನ್ನೊಂದು ಚಲೋ ಮಾತಾಡುವಂಥದ್ದು. ಇವರೆಲ್ಲರೂ ಹೇಳುವಂಗ ಯಾಕೆ ಇವರೆಲ್ಲ ಹೇಳಿದ್ದಕ್ಕೆ ಮನುಷ್ಯ ಶ್ರೇಷ್ಠ ಅಕ್ಕನ ಅಂತಂದ್ರೆ, ಉಳುಕಿದೆಲ್ಲ ಪ್ರಾಣಿಗಳು ಬಹಳ ಚಲೋ ಇರಬಹುದು, ಆದರೆ ಅವನಿಗೆ ಪರಮಾತ್ಮನನ್ನು ಅರಿಯುವಂತಹ ಶಕ್ತಿ ಇಲ್ಲ. ಉಳುಕಿದೆಲ್ಲ ಪ್ರಾಣಿಗಳಿಗೂ ಎಲ್ಲ ನಿಮ್ಮ ನೋಡ್ರಿ, ನಿಮ್ಮ ಮನೆಯಾಗಿರುವಂಥ ಎತ್ತು ನೋಡ್ರಿ, ನೀವು ಎತ್ತು ತಗೊಂಡು ಹಿಂಗೆ ಕೈ ಬಿಡ್ರಿ, ನೀವು ಹೋಗಿ ತಮ್ಮ ಜಗಕ್ಕೆ ಮಲ್ಕೊಂತಾವ. ನೀವು ಚಕಡಿ ಕೊಳಗೆ ಕಟ್ಟಬೇಕಾದ್ರೆ ಬರೀ ನಗ ಹಿಡ್ಕೊಂಡು ಎತ್ತರಿ, ಹಿಂಗೆ ಆ ಕಡೆ ಎತ್ತು ಈ ಕಡೆ ಬರೋದಿಲ್ಲ, ಈ ಕಡೆ ಎತ್ತು ಆ ಕಡೆ ಬರೋದಿಲ್ಲ, ಹೌದಲ್ಲಪ್ಪ? ಹಂಗೆ ಬರ್ತಾವ ನೋಡ್ರಿ. ಅವು ಎಷ್ಟು ಕ್ರಮದಿಂದ ಬದುಕಾಕತ್ತಾವ. ಕ್ರಮ ತಪ್ಪಿ ನಡೆದರಿಂ ಕಷ್ಟ ಮಿನ್ನುಂಟೆ. ಕ್ರಮ ತಪ್ಪಿ ನಡೀತು ಅಂತಂದ್ರೆ ಕಷ್ಟ ಬರೋದೇ ಜಗತ್ನ್ಯಾಗ. ಹಾಗಾದ್ರೆ ಅವ್ರಂತಾರ, ಒಂದು ಎತ್ತಿಗೆ ಗೊತ್ತದ ನಾ ಹಿಂಗ ಬದುಕಬೇಕು ಅಂತ. ಒಂದು ಯಾವುದೋ ಪ್ರಾಣಿಗಳನ್ನು ತೆಗೆದುಕೊಳ್ರಿ ನೀವು, ಎಲ್ಲ ಪ್ರಾಣಿಗಳು ಬಹಳ ಚಂದ ಬದುಕುವಂತ ಪ್ರಯತ್ನ ಮಾಡ್ತಾವ. ಹಿಂಗಾಗಿ ಎಲ್ಲ ದೇವಾನು ದೇವತೆಗಳ ಕೈಯಾಗಿ ಯಾವ ವಾಹನ ಅದಾವ ಅಂದ್ರೆ ಎಲ್ಲ ವಾಹನ ದೇವರು ಯಾವ ಅದಾವ. ಯಮನ ವಾಹನ ಯಾವ್ದಪ್ಪ? ಯಮನ ವಾಹನ ಯಾವುದು? ಯಾವನೋ ಒಬ್ಬ ಎಮ್ಮೆ ಅಂತಾನಲ್ಲೋ ಮರಿ, ಯಾವಾಗ ಕಟ್ಟಿ ಬಂದಿದ್ದಾನಲ್ಲಿ ಹೋಗಿ ಎಮ್ಮಿನ ಅನಾಹುತದರ್ ಬಿಡ್ರಿ ಮೂರಾಗ. ಅಲ್ಲ, ಯಮನ ವಾಹನ ಯಾವ್ದಂದ್ರೆ ಹೊಸದಾಗಿ ಹೇಳಕತ್ತ ನೋಡ್ರಿ ಎಮ್ಮೆ ಅಂತೇಳಿ. ಅಂದ್ರೆ ಅವನು ಬಹುತೇಕ ಎಲ್ಲಾರ ಗಾಡಿ ಚೇಂಜ್ ಮಾಡ್ದಂಗೆ ಅವನೇ ಚೇಂಜ್ ಮಾಡಿರ ಅಂತ ತಿಳ್ಕೊಂಡಿರ್ಬೇಕ ಅವ. ಭಾಳ ಊರಾಗ ಹಿಂಗೆ ಹೇಳ್ತಾರ. ಯಮನ ವಾಹನ ಯಾವುದು? ಕ್ವಾಣ. ಲಕ್ಷ್ಮೀ ವಾಹನ, ಲಕ್ಷ್ಮೀ ವಾಹನ ಯಾವ್ದ್ರಿ? ದುರ್ಗಾ ಮಾತೆ ವಾಹನ. ದುರ್ಗಾ ಪರಮೇಶ್ವರಿ ಎದ್ರ ಮೇಲೆ ಕುಂತಾಳ? ಸಿಂಹದ ಮೇಲೆ ಕುಂತಾಳಿಲ್ಲ. ಗಣಪನ ವಾಹನ ಗಣಪನ ವಾಹನ. ಶಿವನ ವಾಹನ ನಂದಿ. ಎಷ್ಟು ಮಂದಿ ಅದಾರಲ್ಲ, ಒಟ್ಟು ದೇವಾರ ದೇವತೆಗಳನ್ನ ತಗೊಂಡು ಒಟ್ಟು ಪ್ರಾಣಿನ ಇಟ್ಕೊಂಡಾರ ಅವ್ರು. ಎಲ್ಲರೂ ಒಬ್ಬನಾರ ಮನುಷ್ಯನ ಇಟ್ಕೋಬೇಕಾಗಿತ್ತು. ಯಾಕೆ ಮನುಷ್ಯನ ಇಟ್ಕೊಂಡಿಲ್ಲ ಅಂದ್ರೆ, ಮರೆಯ ಪ್ರಾಣಿಗಳನ್ನ ಇಟ್ಕೊಂಡಿವಿ, ನಮ್ಮ ಸೀಟ್ ಭಾಳ ಚಲೋ ಅದಾವ, ಮತ್ತೆ ಇವ್ನ ಬಿಟ್ಟು ಇವ್ರನ್ನ ಇಟ್ಕೊಂಡಿ ಅಂದ್ರೆ ನಮ್ಮನ್ನ ತಳಗಿಳಿಸಿ ಇವಾಗ ಕುಂದ್ರಾವ ಅಂತ ತಿಳ್ಕೊಂಡು ಅವ್ರು ನಮ್ಮನ್ನು ದೂರ ಇಟ್ಬಿಟ್ಟ ನಾವು ಪರಮಾತ್ಮ. ಬೇಡ ಇವ್ರ ಸುದ್ದಿ ಅಂತ ತಿಳ್ಕೊಂಡು. ಕಾರಣ ಇವರೆಲ್ಲ ಹೇಳುವುದಕ್ಕೆ ನಾವಿರೋದಕ್ಕೆ ಹೆಕ್ಟ್ ಪರಕೈತೆ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ಬೇಕು. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಪವಿತ್ರ ಭಾರತದಲ್ಲಿ ನಾನು ಎಲ್ಲ ಕಡೆ ಹುಡುಕಾಕತ್ತೀನಿ. ನಮ್ಮ ದೇಶದೊಳಗೆ ಹಿಂದೂಗಳಿದ್ದಾರೆ, ನಮ್ಮ ದೇಶದಲ್ಲಿ ಜೈನರಿದ್ದಾರೆ. ನಮಸ್ಕಾರ ಮಾಡೋದು ಎದಕ್ಕಂದ್ರೆ ನಮ್ಮೊಳಗೂ ಅವನ ಅದಾನ, ನಿಮ್ಮೊಳಗೂ ಅವನ ಅದಾನ. ಅದಕ್ಕೆ ಎದ್ದು ಕೂಡಲೇ ಪರಸ್ಪರ ನಮಸ್ಕಾರ ಎದಕ್ಕೆ ಮಾಡ್ಕೊಂತ ಬಂದಾನ. ಏನು ದೊಡ್ಡವ್ರದ್ರಂತ ಮಾಡ್ತಾರೇನು? ದೊಡ್ಡವ್ರದ್ರಂತ ಮಾಡೋದಲ್ಲ. ನನ್ನೊಳಗೂ ಅವನ ಅದಾನ, ನಿಮ್ಮೊಳಗೂ ಅವನ ಅದಾನ. ಒಳಗಿರುವಂಥ ಚೈತನ್ಯಕ್ಕೆ ಎಲ್ಲರಿಗೂ ಇನ್ನೊಮ್ಮೆ ಮಾಡ್ತೀನಿ ಹೇಳಬೇಕು, ಎಲ್ಲರಿಗೂ ಶರಣಾರ್ಥಿಗಳು. ಇದನ್ನು ಕಲಿಬೇಕು. ಇದನ್ನು ಇಲ್ಲೊಂದು ತಬಲ ಇಟ್ಟಾರ, ತಬಲ ಬಾರಿಸ್ತಾನ ನಾವು. ಅದರ ನಾದ ನೀವೆಲ್ಲ ಕೇಳ್ತೀರಿ. ತಬಲ ಬಾರಿಸ್ಬೇಕಾದ್ರೆ ಮೊದಲೇಕ ಬಂದವರು ಒಂದು ಕೆಲಸ ಮಾಡ್ತಾರೆ. ಅದು ಇದಾಗಿರ್ತದೆ, ತಾಳ ಬಿಟ್ಟಿರ್ತದೆ. ಅದನ್ನು ಶ್ರುತಿ ಕುಡಿಸ್ತಾರ ತಬಲನ್. ಎಂದೋ ಸತ್ತು ಹೋಗಿರುವಂಥ ಪ್ರಾಣಿ ಚರ್ಮ ಅದು. ಎಂದೋ ಸತ್ತು ಹೋಗಿರುವಂಥ ಪ್ರಾಣಿ ಚರ್ಮಕ್ಕೆ ಅದು ಶ್ರುತಿಗೆ ದಾರಿಗೆ ಲಯಕ್ಕೆ ಬರಲಿಲ್ಲ ಅಂದರೆ ಅದನ್ನು ಇಲ್ಲಿ ಶ್ರುತಿ ಹಿಡಿದು ಅದನ್ನು ಲಯಕ್ಕೆ ತೊಗೊಂಬರ್ತಾರೆ. ಅದನ್ನು
ತೊಗೊಂಡು ಬಂದ ಮೇಲೆ ಅದಕ್ಕೆ ಕೂಡ್ತೈತಿ. ಇಲ್ಲ ತಂದ್ರೆ ತಾಳ ಮೇಳ ಬರೋಬ್ಬರಿ ಆಗೋದಿಲ್ಲ. ಅದು ಅವ್ರೊಂದು ಹಾಡಿದ್ರೆ ಅದೊಂದು ಬಾರಿಸಿತು ಅಂತಂದ್ರೆ ಕೇಳೋರಿಗೆ ಇಂಪು ಅನಿಸೋದಿಲ್ಲ. ಹಾಡದಿದ್ರೂ ಪರವಾಗಿಲ್ಲ, ಶ್ರುತಿ ತಪ್ಪಿ ಹಾಡಬಾರ್ದಂತ. ಕುಣಿದಿದ್ರೂ ಪರವಾಗಿಲ್ಲ, ಹೆಂಗಾರ ಕುಣಿಬಾರ್ದಂತ. ಮಾತಾಡದಿದ್ರೂ ಪರವಾಗಿಲ್ಲ, ಮತ್ತೊಬ್ಬರಿಗೆ ಮನಸ್ಸು ನೋವಾಗೋ ಹಂಗೆ ಮಾತಾಡಬಾರ್ದಂತ. ಹಂಗೆ ಅವ ಒಂದು ತಬಲಾದಾಗ ಎಂದೋ ಸತ್ತು ಹೋಗಿರುವಂಥ ಪ್ರಾಣಿಯ ಚರ್ಮ ಅದು ದಿವಸ ದಾರಿ ಬಿಡುತ್ತದೆ. ಸತ್ತು ಹೋಗೈತೆ, ಅದು ಜೀವಿಲ್ಲ. ಅದಕ್ಕೆ ಸತ್ತು ಹೋಗಿರುವಂಥ ಪ್ರಾಣಿಯ ಚರ್ಮ ದಿವಸ ದಾರಿ ಬಿಟ್ಟಾಗ ಅದಕ್ಕೊಂದು ಸುತ್ತಿಗೆ ಇಟ್ಟಾನ. ಆ ಸುತ್ತಿಗೆ ತಗೊಂಡು ಅದಕ್ಕೆ ಹೊಡಿತಾನವ. ಹಿಂಗೆ ಹೊಡೆದು ಮತ್ತೆ ದಾರಿ ತರ್ತಾನ. ನಾ ಕೇಳ್ತೀನಿ ಕುಂತವ್ರಿಗೆ, ಸತ್ತು ಹೋಗಿರುವಂಥ ಪ್ರಾಣಿಯ ಚರ್ಮದೊಳಗಿರತಕ್ಕಂಥ ಆ ವಾದ್ಯನ ದಿವಸ ದಾರಿ ಬಿಡ್ತದ, ಅದನ್ನು ದಾರಿ ತರಕ್ಕೆ ಒಂದು ಕೈಯಾಗ ಸುತ್ತಿಗೆ ಇಟ್ಕೊಂಡಾನ. ಮತ್ತು ಇಲ್ಲೆಲ್ಲ ಕುಂತಿದ್ವಲ್ಲ ಜೀವಂತ ಇರುವಂಥ ಚರ್ಮದಾಗಿರುವಂಥ ಎಲ್ಲವೂ ಕುಂತವ. ಇಲ್ಲಿ ಇವು ದಿವಸ ದಾರಿ ಬಿಡತ್ತವ. ಎಷ್ಟು ದಾರಿ ಬಿಟ್ಟಿಲ್ಲ ಅಂತ ಮಾಡ್ರಿ ನೀವು. ನಾವು ಇಲ್ಲಿ ಬಿಟ್ರೆ ನಮಗೆ ಬುದ್ಧಿ ಹೇಳುವವ್ರು ಅದು ರಗಡ್ ಮಂದಿ. ಏನು ಅದಾರ ತಳಕ್ಕೆ ಕುಂದ್ರೆ ನೋಡ್ಬೇಕು. ನಾನು ಅವ್ರಿಗಿಂತ ಚಂದ ಹೇಳ್ತೀನಿ. ನೀವೇನು ಅದಿರಿ, ನಾನೇನು ನನಗಿಂತ ಶಾಳ್ಯಾರಿಲ್ಲ ಅಂತ ಹೇಳಕತ್ತಿಲ್ಲ ನಿಮಗೆ. ಆದರೆ ದಾರಿ ಎಟ್ಟು ಬಿಟ್ಟಾನಂತ ಮಾಡ್ರಿ ನೀವು. ಮನುಷ್ಯ ಭಯಂಕರ ಬಿಟ್ಟಾನ. ನಾನು ಅನ್ನೋದು ಭಯಂಕರ ತುಂಬಿಕೊಂಡು ನನ್ನವ್ರು ಅನ್ನೋದು ಬಿಟ್ಟಾನ, ಹೆಂಡತಿ ಮಕ್ಕಳನ್ನು ಬಿಟ್ಟಾನ, ಭಯಂಕರ ಒಂದು ಅಡ್ಡ ಗೋಡೆ ಕಟ್ಕೊಂಡು ಬಿಟ್ಟಾನ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮಿನ ಕೋಟೆಯಲ್ಲಿ. ಹತ್ತಿರನೇ ಇರ್ತೀವಿ, ಆದರೂ ನಮಗೆ ಸಂಬಂಧ ಇಲ್ಲಾರ್ದಂಗೆ ದೂರ ಇರ್ತೀವಿ. ಭಾಳ ಹತ್ತಿರ ಮಗ್ಲಾಗ ಕುಂತಿರ್ತೀವಿ, ಆದರೆ ನಮಗೇನು ಅವ್ರ ಸಂಬಂಧ ಇಲ್ಲ ಅನ್ನಂಗೆ ಬದುಕಾಕತ್ತೀವಿ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲವೂ ಇದೆ ಈ ನಮ್ಮೊಳಗೆ. ಎಲ್ಲಿದಪ್ಪ ಇದೆಲ್ಲ? ಹತ್ತಿರನ ಅದೀವಿ, ದೂರ ಕುಂತೀವಿ. ಭಾಳ ಮಂದಿಗೆ ನೋಡ್ರಿ ನೀವು, ಅವ್ರು ಕಂಡ್ರೆ ಇವ್ರಿಗೆ ಆಗಂಗಿಲ್ಲ, ಇವ್ರು ಕಂಡ್ರೆ ಅವ್ರಿಗೆ ಆಗಂಗಿಲ್ಲ. ಹೌದು, ಕಂಡ್ರೆ ಆಗೋದಿಲ್ಲ ಅಂದ್ರೆ ಏನು ದೊಡ್ಡ ಸಾಧನೆ ಮಾಡಕತ್ತೀವಿ ನಾವು. ಅದಕ್ಕೆ ವಿಚಾರ ಮಾಡ್ಕೋಬೇಕು. ಸತ್ತು ಹೋಗಿರುವಂಥ ಪ್ರಾಣಿಯ ಚರ್ಮ ದಿವಸ ತನ್ನ ಇದನ್ನು ಬಿಟ್ಟಾಗ ಅದಕ್ಕೊಂದು ಸುತ್ತಿಗೆ ಐತಲ್ಲ. ಮತ್ತು ಜೀವಂತಿರ್ತಕ್ಕಂಥ ಈ ಚರ್ಮ ದಾರಿ ಬಿಟ್ಟರೆ ಇದಕ್ಕೆ ಯಾವ ಸುತ್ತಿಗೆ ತೊಗೊಂಡು ಹೊಡ್ಯಾರ? ಸುತ್ತಿಗೆ ತೊಗೊಂಡು ಹೊಡ್ಯಾಕೆ ಬರ್ತೈತೇನೆ? ಇದಕ್ಕೆ ಸುತ್ತಿಗೆ ತೊಗೊಂಡು ಹೊಡ್ಯಾಕೆ ಬರಂಗಿಲ್ಲ. ಇದಕ್ಕೆ ಧರ್ಮ, ವಚನ ಸಾಹಿತ್ಯ, ಶಾಸ್ತ್ರ, ಪುರಾಣ ಇವೆಲ್ಲ ಧರ್ಮದ ಚಿಂತನೆಗಳೇನದವಲ್ಲ, ಇವುಗಳನ್ನು ಕಿವಿಯಾಗ ಹಾಕ್ಕೊಳ್ಳೋದ್ರಿಂದ ಇದು ಸರಿ ದಾರಿಗೆ ಬರ್ತೈತೆ ಅನ್ನುವಂಥ ಕಾರಣಕ್ಕೆ ವಚನ ದರ್ಶನ ಪ್ರವಚನನೇ ಹೊರತಾಗಿ ಬೇರೆ ಯಾವ ಕಾರಣಕ್ಕೂ ಅಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಆಧ್ಯಾತ್ಮ ಬಿಟ್ಟು ನಾವು ಬದುಕಕ್ಕೆ ಬರಂಗಿಲ್ಲ. ಆಧ್ಯಾತ್ಮ ಬೇಕಲ್ಲ. ಆಧ್ಯಾತ್ಮ ಇರಲಿಲ್ಲ ಅಂದರೆ ಮಾಡೋರೇನು ನೀವು? ದೇವರನ್ನು ಬಿಟ್ಟರೆ, ಈ ಪ್ರಕೃತಿಯನ್ನು ಬಿಟ್ಟರೆ ಬದುಕಕ್ಕಾಗ್ತದೆ ಏನು ಮನುಷ್ಯನಿಗೆ? ಬದುಕಕ್ಕಾಗಂಗಿಲ್ಲ. ನಮ್ದೆಲ್ಲ ಇರುವಲ್ಲಕ್ಕೆ, ಬೇಕಾದಿರುವಲ್ಲಕ್ಕೆ. ಆದ್ರೆ ಮೂಲ ಯಾವುದು ಅಂತಂದ್ರೆ ಇದನ್ನು ಬಿಟ್ಟರೆ ಬದುಕಕ್ಕಾಗಂಗಿಲ್ಲ. ನೋಡ್ರಿ, ತಂದೆ